Hello students, welcome back to session 41. I am Vinod. Subject is computer applications and this will come under Vijayanagara Sri Krishna Devaraya University, Ballari. Today's topic is subtraction using ones and twos complement. Right? Before moving on to this topic, first we will revise what we have learnt in the previous session. In the previous session, we have started with the arithmetic, binary arithmetics, right? In that we have seen binary addition and the binary subtractions. We have also seen some of the examples for binary addition as well as binary subtractions, right? So from today's class we will start with the subtraction using ones and twos complement, right? First we will see what are ones complement, then twos complement, right? Today's topic is on ones complement and twos complement. First we will see the ones complement. Ones complement andre enantu now first nodana. Ones complement is nothing but the ones complement of binary numbers. ಅಂದ್ರೆ ನಾವು ಏನು ones complement ಆಗಲಿ twos complement ಆಗಲಿ ಮಾಡಬೇಕಂತಂದ್ರೆ that will be on only binary numbers, right? The ones complement of binary number can be obtained by changing all ones to zeros and all zeros to 1. ಹಿಂಗಂದ್ರೆ ಏನಪ್ಪಾ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಈ ತರ ಒಂದು ವ್ಯಾಲ್ಯೂಸ್ ಕೊಟ್ಟಿರ್ತಾರೆ ಅಂತ ಅನ್ಕೊಡ್ರಿ, ದಟ್ ಇಸ್ ಬೈನರಿ ನಂಬರ್. ಸೊ ಈ ತರ ಬೈನರಿ ನಂಬರ್ಸ್ ಕೊಟ್ಟಾಗ ಒನ್ಸ್ ಕಾಂಪ್ಲಿಮೆಂಟ್ ಆಫ್ ದಿಸ್ ಬೈನರಿ ನಂಬರ್ ಅಂದ್ರೆ ಏನಪ್ಪಾ ಅಂತಂದ್ರೆ ಇದ್ರೊಳಗೆ ಒನ್ ಇದ್ದಿದ್ದೇನು, ಇಲ್ಲಿ ಝೀರೋ ಏನಿದೆಯಲ್ಲ, ಝೀರೋ ಇದ್ದು ನಾವೇನು ಮಾಡ್ತೀವಿ, ಒನ್ ಮಾಡ್ತೀವಿ. ಒನ್ ಇತ್ತಂತಂದ್ರೆ ಝೀರೋ, ದಟ್ ಈಸ್ ಇನ್ವರ್ಟ್. ನಾವು ಏನೇ ಅದು ಕೊಟ್ಟಿದ್ರು, ಅದು ಏನೇ ಬಿಟ್ಸ್ ಕೊಟ್ಟಿದ್ರು ಅದ್ರದ್ದು ಅಪೋಸಿಟ್ ಬಿಟ್ಸ್ ಬರ್ತೀವಲ್ಲ, ಅದಕ್ಕೆ ಏನಂತ ಕರಿತೀವಿ ನಾವು, ಒನ್ಸ್ ಕಾಂಪ್ಲಿಮೆಂಟ್ ಅಂತ ಬರ್ತೀವಿ. ಅಲ್ಲೇ ಅದನ್ನ ಏನು ಬರೆದಿದ್ದಾರೆ ನೋಡ್ರಿ, ದ ಒನ್ಸ್ ಕಾಂಪ್ಲಿಮೆಂಟ್ ಆಫ್ ಬೈನರಿ ನಂಬರ್ ಕ್ಯಾನ್ ಬಿ obtained by changing all ones, ಅಂದ್ರೆ ಎಲ್ಲ ಒಂದಿದ್ದನ್ನ ಆಲ್ ಒನ್ಸ್ ಟು ಝೀರೋಸ್, ಒಂದಿದ್ದು ನಾವು ಝೀರೋ ಮಾಡ್ತೀವಿ, ಅಂಡ್ ಆಲ್ ಝೀರೋಸ್ ಟು ಒನ್, ಅಂಡ್ ಎಲ್ಲ ಝೀರೋ ಇರುತ್ತಲ್ಲ ಅದನ್ನ ಒನ್ ಮಾಡ್ತೀವಿ. ಎಕ್ಸಾಂಪಲ್ ಏನಂದ್ರೆ 0 1 0 1 1 ಇದೆಯಲ್ಲ, ಇದನ್ನ ನಾವು ಏನು ಮಾಡ್ತೀವಿ, ಒನ್ ಇದ್ದಿದ್ದು ಝೀರೋ ಮಾಡ್ತೀವಿ, ಒನ್ ಇದ್ದಿದ್ದು ಮತ್ತೆ ಝೀರೋ ಆಗುತ್ತೆ, ಝೀರೋ ಇದ್ರೆ ಒನ್ ಆಗುತ್ತೆ, ಒನ್ ಇತ್ತಂತಂದ್ರೆ ಝೀರೋ ಆಗುತ್ತೆ, ಆಮೇಲೆ ಝೀರೋ ಇತ್ತಂದ್ರೆ ಒನ್ ಆಗುತ್ತೆ, ರೈಟ್? ಸೊ ದ್ಯಾಟ್ ಈಸ್ ಈಗ ನೋಡ್ರಿ, ರೈಟ್? ಸೊ ಇಲ್ಲಿ ಒನ್ ಇದೆ, ನಾ ಇಲ್ಲಿ ಏನು ಬರ್ತಿದ್ದೀನಿ, ಝೀರೋ ಬರ್ತಿದ್ದೀನಿ. ಇಲ್ಲಿ ಒನ್ ಇದೆ, ಝೀರೋ, ಝೀರೋ ಇದೆ, ಒನ್ ಬರ್ತಿದ್ದೀನಿ, ಒನ್ ಇದೆ, ಝೀರೋ ಬರ್ತಿದ್ದೀನಿ, ಝೀರೋ ಇದೆ, ಒನ್ ಇದೆ, ಒನ್ ಬರ್ತಿದ್ದೀನಿ. ಸೊ ಇದೇ ಥರ ನಮ್ಗೆ ಏನು ಮಾಡ್ತೀವಿ ಅಂತಂದ್ರೆ ಇನ್ವರ್ಟ್ ಆಫ್ ದಟ್ ಬಿಟ್, ಅಂದ್ರೆ ಆ ಬಿಟ್ ಏನಿರುತ್ತಲ್ಲ ಅದ್ರದ್ದು ಅಪೋಸಿಟ್ ಬಿಟ್ನ ಬರೆದ್ಬಿಡೋದು. ಒನ್ ಇತ್ತಂದ್ರೆ ಝೀರೋ ಬರೆಯೋದು, ಝೀರೋ ಇತ್ತಂದ್ರೆ ಒನ್ ಬರೆಯೋದು. ಸೊ ದಿಸ್ ಇಸ್ ದ ಒನ್ಸ್ ಕಾಂಪ್ಲಿಮೆಂಟ್. ಒನ್ಸ್ ಕಾಂಪ್ಲಿಮೆಂಟಲ್ಲಿ ಏನು ಕಾಂಪ್ಲಿಕೇಟೆಡ್ ಇಲ್ಲ, ಜಸ್ಟ್ ಇದೇನು ಮಾಡುತ್ತೆ ಅಂತಂದ್ರೆ ಬೈನರಿ ಬಿಟ್ಸ್ನ ಝೀರೋ ಇದ್ದಿದ್ದ ಒನ್ ಮಾಡುತ್ತೆ, ಒನ್ ಇದ್ದಿದ್ದ ಅದು ಝೀರೋ ಆಗಿ ಕನ್ವರ್ಟ್ ಮಾಡುತ್ತೆ, ರೈಟ್? ದಟ್ ಈಸ್ ದ ಒನ್ಸ್ ಕಾಂಪ್ಲಿಮೆಂಟ್, ರೈಟ್? ಸೊ ಇವಾಗ ನಾವು ಒನ್ಸ್ ಕಾಂಪ್ಲಿಮೆಂಟಲ್ಲಿ ಸಬ್ಸ್ಟ್ರಾಕ್ಷನ್ ನೋಡೋಣಂತೆ. ಒನ್ಸ್ ಕಾಂಪ್ಲಿಮೆಂಟ್ ಯೂಸ್ ಮಾಡಿ ಸ್ಮಾಲರ್ ನಂಬರಿಂದ ಲಾರ್ಜರ್ ನಂಬರ್ ಸಬ್ಸ್ಟ್ರಾಕ್ಟ್ ಮಾಡೋದು, ಆಮೇಲೆ ಲಾರ್ಜರ್ ನಂಬರಿಂದ ಸ್ಮಾಲರ್ ನಂಬರ್ನ ಸಬ್ಸ್ಟ್ರಾಕ್ಟ್ ಮಾಡೋದು. ಫಸ್ಟ್ ಒನ್ ಯಾವುದಪ್ಪ ಅಂತಂದರೆ ಸಬ್ಸ್ಟ್ರಾಕ್ಷನ್ ಆಫ್ ಸ್ಮಾಲರ್ ನಂಬರ್ ಫ್ರಮ್ ಲಾರ್ಜರ್ ನಂಬರ್, ಅಂದರೆ ಸ್ಮಾಲರ್ ನಂಬರ್ ತೊಗೊಂಡು ಲಾರ್ಜರ್ ನಂಬರಿಂದ ಅದನ್ನು ಸಬ್ಸ್ಟ್ರಾಕ್ಟ್ ಮಾಡೋದು, ರೈಟ್? ಪ್ರೊಸೀಜರ್ ಏನಪ್ಪ ಅಂತಂದ್ರೆ ಡಿಟರ್ಮೈನ್ ಒನ್ಸ್ ಕಾಂಪ್ಲಿಮೆಂಟ್ ಆಫ್ ಸ್ಮಾಲರ್ ನಂಬರ್. ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ಬೇಕಂತಂದ್ರೆ ಸ್ಮಾಲರ್ ನಂಬರ್ ಇರುತ್ತಲ್ಲ, ಆ ಸ್ಮಾಲರ್ ನಂಬರ್ ನಾವು ಒನ್ಸ್ ಕಾಂಪ್ಲಿಮೆಂಟ್ನ ಫೈಂಡ್ ಔಟ್ ಮಾಡಬೇಕು, ರೈಟ್? ಫೈಂಡ್ ಔಟ್ ಮಾಡಿ ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡ್ಬೇಕಂದ್ರೆ ಆ್ಯಡ್ ಒನ್ಸ್ ಕಾಂಪ್ಲಿಮೆಂಟ್. ಇಲ್ಲಿ ಒನ್ಸ್ ಕಾಂಪ್ಲಿಮೆಂಟ್ ಫೈಂಡ್ ಔಟ್ ಮಾಡಿರ್ತೀವಲ್ಲ, ಆ ಒನ್ಸ್ ಕಾಂಪ್ಲಿಮೆಂಟ್ನ ಅದ್ರ ಜೊತೆನ ಅದನ್ನ ಲಾರ್ಜ್ ನಂಬರ್ ಇರುತ್ತಲ್ಲ ಅದ್ರ ಜೊತೆ ನಾವು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದಾಗ ನಮ್ಗೆ ಏನು ಬರುತ್ತೆ, ಒಂದು ಕ್ಯಾರಿ ಬರುತ್ತೆ. ಆ ಕ್ಯಾರಿ ನಾವೇನು ಮಾಡಬೇಕು, ಆ್ಯಡಿಂಗ್ ಎಂಡ್ ಅರೌಂಡ್ ಕ್ಯಾರಿ, ಇದು ನೋಡ್ರಿ, ಎಂಡ್ ಅರೌಂಡ್ ಕ್ಯಾರಿ ಟು ದ ಅಬೋವ್ ರಿಸಲ್ಟ್, ಟು ದ ಅಬೋವ್ ಗಿವ್ ದ ರಿಸಲ್ಟ್ ಆಫ್ ಸಬ್ಸ್ಟ್ರಾಕ್ಷನ್. ಸಿಂಪಲ್ ಆಗಿ ಅಂದರೆ ಏನು ಮಾಡ್ಬೇಕಂದ್ರೆ ಎರಡು ನಂಬರ್ಸ್ ಕೊಟ್ಟಿರ್ತಾರೆ, ಅಂದರೆ ಒಂದು ಸ್ಮಾಲರ್ ನಂಬರ್, ಎರಡು ನಂಬರ್ ಇರುತ್ತೆ, ಒಂದು ಸ್ಮಾಲರ್ ನಂಬರ್, ಒಂದು ಲಾರ್ಜರ್ ನಂಬರ್. ಸೊ ಫಸ್ಟ್ ನಾವು ಏನು ಮಾಡ್ಬೇಕಂದ್ರೆ ಸ್ಮಾಲರ್ ನಂಬರ್ದು ಒನ್ಸ್ ಕಾಂಪ್ಲಿಮೆಂಟ್ನ ಫೈಂಡ್ ಔಟ್ ಮಾಡಬೇಕು. ಸೊ ಒನ್ಸ್ ಕಾಂಪ್ಲಿಮೆಂಟ್ ಫೈಂಡ್ ಔಟ್ ಮಾಡಿದ ತಕ್ಷಣ ನಾವು ಆ ಒನ್ಸ್ ಫೈಂಡ್ ಔಟ್ ಕಾಂಪ್ಲಿಮೆಂಟ್ ಫೈಂಡ್ ಔಟ್ ಮಾಡಿದ ನಂಬರ್ ಜೊತೆ ಲಾರ್ಜರ್ ನಂಬರ್ ಇರುತ್ತಲ್ಲ ಅದನ್ನ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ ತಕ್ಷಣ ಏನಾಗುತ್ತೆ, ಅದರಿಂದ ಒಂದು ಆ್ಯಡ್ ಮಾಡಿದಾಗ ಒಂದು ಎಕ್ಸ್ಟ್ರಾ ಕ್ಯಾರಿ ಬರುತ್ತೆ. ಸೊ ಆ ಕ್ಯಾರಿ ಏನು ಮಾಡ್ಬೇಕು, ನಾವು ಆ ಕ್ಯಾರಿ ತೊಗೊಂಡ್ಬಂದು ಮೇಲೆ ಏನು ರಿಸಲ್ಟ್ ಬಂದಿರುತ್ತಲ್ಲ ಅದ್ರ ಜೊತೆ ನಾವು ಆ್ಯಡ್ ಮಾಡಿದಾಗ ನಮ್ಮದು ಸಬ್ಸ್ಟ್ರಾಕ್ಷನ್ ರಿಸಲ್ಟ್ ಬರುತ್ತೆ, ರೈಟ್? ಸೊ ಈ ಸ್ಟೆಪ್ನ ನಾವು ಯೂಸಿಂಗ್ ಒನ್ ಆಫ್ ದ ಎಕ್ಸಾಂಪಲ್ ವಿ ವಿಲ್ ಸಿ ದಟ್. ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ನೋಡ್ರಿ, subtraction of 1 0
101 ಮೈನಸ್ 1000 ಅಂದರೆ ಈ ನಂಬರಿಂದ ಇದನ್ನ ಮೈನಸ್ ಮಾಡಬೇಕು ಯೂಸಿಂಗ್ ಒನ್ಸ್ ಕಾಂಪ್ಲಿಮೆಂಟ್, ರೈಟ್. ಸೊ ಇದರಲ್ಲಿ ಇದು ಸ್ಮಾಲರ್ ನಂಬರ್, ಇದು ಲಾರ್ಜರ್ ನಂಬರ್. ಸೊ ನಮ್ಮದು ಫಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ಫಸ್ಟ್ ಸ್ಟೆಪ್ ಒನ್ಸ್ ಕಾಂಪ್ಲಿಮೆಂಟ್ ಆಫ್ ಸ್ಮಾಲರ್ ನಂಬರ್, ರೈಟ್. ಈ ಸ್ಮಾಲರ್ ನಂಬರ್ ಏನಿದೆಯಲ್ಲ ಈ ಸ್ಮಾಲರ್ ನಂಬರ್ ನಾವು ಒನ್ಸ್ ಕಾಂಪ್ಲಿಮೆಂಟ್ನ ಫೈಂಡ್ ಔಟ್ ಮಾಡೋದು. ಫಸ್ಟ್ ಸ್ಟೆಪ್ ನೋಡ್ರಿ, ಒನ್ಸ್ ಕಾಂಪ್ಲಿಮೆಂಟ್ ಆಫ್ 1000. ಈ 1000 ಒನ್ಸ್ ಕಾಂಪ್ಲಿಮೆಂಟ್ ಏನಾಗುತ್ತೆ ಅಂದ್ರೆ 1 ಇದ್ದಿದ್ದು 0 ಆಗುತ್ತೆ, ಇದೆಲ್ಲ 0 ಇದ್ದಿದ್ದು 1 ಆಗುತ್ತೆ. ನೋಡ್ರಿ 1 ಇದ್ದಿದ್ದು 0 ಆಗಿದೆ, ಆಮೇಲೆ 000 ಇದ್ದಿದ್ದು 111 ಆಗಿದೆ. ದಟ್ ಈಸ್ ಇನ್ವರ್ಟ್ ಆಫ್ ದಟ್ ನಂಬರ್, ರೈಟ್. ಫಸ್ಟ್ ಸ್ಟೆಪ್ ಮುಗೀತು. ಸೊ ಸೆಕೆಂಡ್ ಸ್ಟೆಪ್ ಏನು ಹೇಳುತ್ತೆ ನಮ್ಗೆ, ಆ್ಯಡ್ ಒನ್ಸ್ ಕಾಂಪ್ಲಿಮೆಂಟ್ ಟು ದ ಲಾರ್ಜರ್ ನಂಬರ್, ರೈಟ್. ಸೊ ದಿಸ್ ಇಸ್ ಯುವರ್ ಲಾರ್ಜರ್ ನಂಬರ್. ಈ ಲಾರ್ಜರ್ ನಂಬರ್ ಜೊತೆ ನಾವು ಇದನ್ನ ಆ್ಯಡ್ ಮಾಡ್ಬೇಕು. ಈ ಒನ್ಸ್ ಕಾಂಪ್ಲಿಮೆಂಟ್ ಆಗಿ ರಿಸಲ್ಟ್ ಬಂದಿರುತ್ತಲ್ಲ ಈ ನಂಬರ್ ನಾವು ಈ ಲಾರ್ಜರ್ ನಂಬರ್ ಜೊತೆ ನಾವು ಎಡಿಷನ್ ಮಾಡಬೇಕು. ಅದೇ ನೋಡ್ರಿ ಸೆಕೆಂಡ್ ಸ್ಟೆಪ್, ಆ್ಯಡ್ ಒನ್ಸ್ ಕಾಂಪ್ಲಿಮೆಂಟ್ ಟು ದ ಲಾರ್ಜರ್ ನಂಬರ್. ಲಾರ್ಜರ್ ನಂಬರ್ ಯಾವ್ದು ನಮ್ಮದು 1001. ಅದ್ರ ಜೊತೆ ನಾವು ಏನು ಆ್ಯಡ್ ಮಾಡಬೇಕು, 011. ಹೌದಾ. ಸೊ ಇವಾಗ ನಾವು ಇದನ್ನ ಆ್ಯಡ್ ಮಾಡ್ತೀವಿ, ರೈಟ್. ಸೊ ಇಲ್ಲಿ ಆ್ಯಡ್ ಮಾಡಿದಾಗ ನಮಗೆ ಏನು ರಿಸಲ್ಟ್ ಬರುತ್ತೆ ಅಂತಂದ್ರೆ ನೋಡ್ರಿ 1 + 1 ಏನಾಗುತ್ತೆ, 0 ವಿಲ್ ಬಿ ದ ರಿಸಲ್ಟ್, 1 ವಿಲ್ ಬಿ ದ ಕ್ಯಾರಿ 1 ಬರುತ್ತೆ. ಹೌದಾ. ನೆಕ್ಸ್ಟ್ 1 + 0 ಮಾಡಿದ್ರೆ 1 ಬರುತ್ತೆ ಆನ್ಸರ್. ನೆಕ್ಸ್ಟ್ 1 + 1 ಅಗೇನ್ ಇಟ್ ವಿಲ್ ಬಿ ಆನ್ಸರ್ ವಿಲ್ ಬಿ 0, 1 ವಿಲ್ ಬಿ ಕ್ಯಾರಿ, ಒಂದು ಕ್ಯಾರಿ ಬರುತ್ತೆ, ರೈಟ್. ನೆಕ್ಸ್ಟ್ ನಾವು ಏನು ಮಾಡ್ತೀವಿ, 1 + 0 ಮಾಡಿದಾಗ ನಮ್ದು ಆನ್ಸರ್ ಎಷ್ಟು ಬರುತ್ತೆ, 1 ಬರುತ್ತೆ. ನೆಕ್ಸ್ಟ್ ಆ 1 + 1 ಜೊತೆ ಏನಾಗುತ್ತೆ, ಅಗೇನ್ ಆನ್ಸರ್ ವಿಲ್ ಬಿ 0 ಆ್ಯಂಡ್ ದ ಕ್ಯಾರಿ ವಿಲ್ ಬಿ 1. ಹೌದಾ, ರೈಟ್. ನೆಕ್ಸ್ಟ್ 1 + 1 ಮಾಡಿದ್ರೆ ಏನಾಗುತ್ತೆ, 1 ಕ್ಯಾರಿ ಬರುತ್ತೆ, ಇಲ್ಲಿ ರಿಸಲ್ಟ್ 0 ಬರುತ್ತೆ. 0 + 0 ಏನಾಗುತ್ತೆ, ರಿಸಲ್ಟ್ ವಿಲ್ ಬಿ 0. ನೆಕ್ಸ್ಟ್ 1 ಕ್ಯಾರಿ ಇರುತ್ತಲ್ಲ ಅದನ್ನು ಕೆಳಗಡೆ ತೊಗೊಳ್ತೀವಿ, ದಟ್ ವಿಲ್ ಬಿಕಮ್ 1 0 0 0 0. ಹೌದಾ. ಸೊ ಸೆಕೆಂಡ್ ಸ್ಟೆಪ್ ಆಯ್ತು. ನಮ್ಗೆ ಏನು ಮಾಡಬೇಕಿತ್ತು, ಸೆಕೆಂಡ್ ಸ್ಟೆಪ್ಪಲ್ಲಿ ಒನ್ಸ್ ಕಾಂಪ್ಲಿಮೆಂಟ್ ಜೊತೆ ಲಾರ್ಜರ್ ನಂಬರ್ನ ಆ್ಯಡ್ ಮಾಡಬೇಕಿತ್ತು, ರೈಟ್. ಆ್ಯಡ್ ಮಾಡಿದ್ವಿ. ಥರ್ಡ್ ಸ್ಟೆಪ್ ಏನು ನಮ್ಮದು, ಯು ವಿಲ್ ಗೆಟ್ ಅ ಕ್ಯಾರಿ. ಸೊ ಇಲ್ಲಿ ನಾವು ನಮಗೆ ಕ್ಯಾರಿ ಸಿಕ್ಕಿದೆ. ಹೌದಾ. ಇಲ್ಲಿ ಕ್ಯಾರಿ ಬಂದದ್ದು ನೋಡ್ರಿ. ಸೊ ದಿಸ್ ಈಸ್ ಯುವರ್ ಕ್ಯಾರಿ. ಹೌದಾ. ದಿಸ್ ಪಾರ್ಟ್ ಈಸ್ ಕಾಲ್ಡ್ ಯುವರ್ ಕ್ಯಾರಿ. ಹೌದಾ. ಕ್ಯಾರಿ ಸಿಕ್ಕಿದೆ, ವಿ ಗೆಟ್ ಅ ಕ್ಯಾರಿ. ಆ್ಯಡಿಂಗ್ ಎಂಡ್ ಅರೌಂಡ್ ಕ್ಯಾರಿ ಟು ದ ಅಬೌವ್ ರಿಸಲ್ಟ್ಸ್ ಗಿವ್ ದ ಸಬ್ಸ್ಟ್ರಾಕ್ಷನ್. ಹಿಂಗಂದ್ರೆ ಏನಂದ್ರೆ ಇದು ನಿಮ್ಮದು ರಿಸಲ್ಟ್. ಹೌದಾ. ಇದು ಒಂದು ಕ್ಯಾರಿ. ನಾವೇನು ಮಾಡ್ಬೇಕಂದ್ರೆ ಈ ರಿಸಲ್ಟ್ಗೆ ಈ ಕ್ಯಾರಿನ ಆ್ಯಡ್ ಮಾಡಬೇಕು. ನೋಡ್ರಿ, ಆ್ಯಡ್ ಕ್ಯಾರಿ ಟು ದ ಅಬೌವ್ ರಿಸಲ್ಟ್. ರಿಸಲ್ಟ್ ಏನಪ್ಪ ಅಂತಂದ್ರೆ 0 0 0 ಇದೆ, 0 0 ಬರ್ತೀವಿ. ಈ ಕ್ಯಾರಿ ಏನು ಮಾಡ್ತೀವಲ್ಲ ಕೆಳಗಡೆ ತೊಗೊಂಡು ಆ್ಯಡ್ ಮಾಡ್ತೀವಿ. ಆ್ಯಡ್ ಮಾಡಿದಾಗ ನಮ್ಮ ರಿಸಲ್ಟ್ ಏನು ಬರುತ್ತೆ, 0 + 1 1. 0 ಆ್ಯಸ್ ಇಟ್ ಈಸ್ ನಾವು ಈ ಥರ ಕೆಳಗಡೆ ತೊಗೊಂಡ್ಬಿಡ್ತೀವಿ. ಸೊ ರಿಸಲ್ಟ್ ವಿಲ್ ಬಿ 0 0 0 1, ರೈಟ್. ದೇರ್ ಫೋರ್ 1 0 0 1 ಮೈನಸ್ 1 0 0 ಈಕ್ವಲ್ ಟು 0 0 1. ದಟ್ ಈಸ್ 9 - 1. 9 - 8 is equal to 1, right. So this is equivalent to 9, this is equivalent to 8, and this is a 1. So 9 - 8 is equal to 1. So this is what the subtraction of smaller number from the larger number. Smaller number ಇಂದ ನಮ್ದು larger number ನ ಮೈನಸ್ ಮಾಡ್ಕೊಂತೀವಿ, right. ನೆಕ್ಸ್ಟ್ ಈಸ್ ನಾವು ಲಾರ್ಜರ್ ನಂಬರಿಂದ ಈಗ ಸ್ಮಾಲರ್ ನಂಬರ್ನ ಸಬ್ಸ್ಟ್ರಾಕ್ಟ್ ಮಾಡಬೇಕು. ಸಬ್ಸ್ಟ್ರಾಕ್ಷನ್ ಆಫ್ ಲಾರ್ಜರ್ ನಂಬರ್ ಫ್ರಮ್ ದ ಸ್ಮಾಲರ್ ನಂಬರ್. ಸೊ ಇದಕ್ಕೂ ಸ್ಟೆಪ್ಸ್ ಇದಾವೆ. ಫಸ್ಟ್ ಸ್ಟೆಪ್ ಏನಪ್ಪ ಅಂದ್ರೆ ಆ್ಯಸ್ ಇಟ್ ಈಸ್ ಡಿಟರ್ಮೈನ್ ಒನ್ಸ್ ಕಾಂಪ್ಲಿಮೆಂಟ್ ಆಫ್ ಲಾರ್ಜರ್ ನಂಬರ್. ಫಸ್ಟ್ ಲಾರ್ಜರ್ ನಂಬರ್ ನಾವು ಒನ್ಸ್ ಕಾಂಪ್ಲಿಮೆಂಟ್ ಫೈಂಡ್ ಔಟ್ ಮಾಡ್ತೀವಿ. ನೆಕ್ಸ್ಟ್ ಆ್ಯಡ್ ದಟ್ ಕಾಂಪ್ಲಿಮೆಂಟ್ ಟು ದ ಸ್ಮಾಲರ್ ನಂಬರ್. ಇಲ್ಲಿ ಒನ್ಸ್ ಕಾಂಪ್ಲಿಮೆಂಟ್ ಫೈಂಡ್ ಔಟ್ ಮಾಡಿರ್ತೀವಲ್ಲ ಅದ್ರ ಜೊತೆ ನಾವು ಸ್ಮಾಲರ್ ನಂಬರ್ನ ನಾವು ಆ್ಯಡ್ ಮಾಡ್ತೀವಿ. ಆ್ಯಡ್ ಮಾಡಿದಾಗ ಏನಾಗುತ್ತೆ, ವಿ ವಿಲ್ ನಾಟ್ ಗೆಟ್ ಎನಿ ಕ್ಯಾರಿ. ನಾವು ಯಾವುದೇ ಕ್ಯಾರಿ ಬರಲ್ಲ. ಅವಾಗ ನಾವು ಅದನ್ನ ಆನ್ಸರ್ ಹೆಂಗೆ ಬರೀಬೇಕಂತಂದ್ರೆ, ಟು ಗೆಟ್ ದ ಆನ್ಸರ್ ಟೇಕ್ ಒನ್ಸ್ ಕಾಂಪ್ಲಿಮೆಂಟ್. ಅಂದರೆ ನಾವು ಆನ್ಸರ್ ಏನು ಬಂದಿರುತ್ತಲ್ಲ ಅದರದ್ದು ಒನ್ಸ್ ಕಾಂಪ್ಲಿಮೆಂಟ್ ತೊಗೋಬೇಕು. ಒನ್ಸ್ ಕಾಂಪ್ಲಿಮೆಂಟ್ ತೊಗೊಂಡು ಅದಕ್ಕೆ ನಾವು ನೆಗೆಟಿವ್ ಸೈನ್ ಹಚ್ಚಬೇಕು, ರೈಟ್. ಸೊ ಇಲ್ಲಿವರೆಗೂ ಸೇಮ್ ಪ್ರೊಸೀಜರ್ ನಾವು ಇಲ್ಲಿವರೆಗೂ ನೋಡಿದ್ವಲ್ಲ, ದೀಸ್ ಆರ್ ಸೇಮ್ ಪ್ರೊಸೀಜರ್. ಇಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂತಂದ್ರೆ ಇಲ್ಲಿ ಕ್ಯಾರಿ ಬರಲ್ಲ. ಕ್ಯಾರಿ ಬಂದಿಲ್ಲ ಅಂತಂದ್ರೆ ಏನು ಮಾಡ್ಬೇಕು, ನಾವು ಬಂದಿರೋಂಥ ಆನ್ಸರ್ ಅದು ನಾವು ಏನು ಮಾಡಬೇಕು, ಏನು ಒನ್ಸ್ ಕಾಂಪ್ಲಿಮೆಂಟ್ ತೊಗೋಬೇಕು. ಒನ್ಸ್ ಕಾಂಪ್ಲಿಮೆಂಟ್ ತೊಗೊಂಡು ನಾವು ಅದ್ರ ಜೊತೆ ನಾವು ನೆಗೆಟಿವ್ ಸೈನ್ನ ಹಾಕಬೇಕು. ಹೆಂಗಂತಂದ್ರೆ ವಿ ವಿಲ್ ಸಿ ವಿತ್ ಆನ್ ಎಕ್ಸಾಂಪಲ್. ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ, ಸಬ್ಸ್ಟ್ರಾಕ್ಟ್ 1 1 1 1 ಮೈನಸ್ 1 0 1 ಯೂಸಿಂಗ್ ಒನ್ಸ್ ಕಾಂಪ್ಲಿಮೆಂಟ್, ರೈಟ್. ಸೊ ಇದ್ರೊಳಗೆ ನಮ್ಮದು ಲಾರ್ಜರ್ ನಂಬರ್ ಯಾವಪ್ಪ ಅಂತಂದ್ರೆ ನೋಡ್ರಿ, ಒನ್ಸ್ ಕಾಂಪ್ಲಿಮೆಂಟ್ ಆಫ್ ಲಾರ್ಜರ್ ನಂಬರ್. ದಿಸ್ ಲಾರ್ಜರ್ ನಂಬರ್ ಐತಲ್ಲ
ಆ ಲಾರ್ಜರ್ ನಂಬರ್ ನಾವು 1111 is 000. ದಿಸ್ ಈಸ್ ಯುವರ್ ಲಾರ್ಜರ್ ನಂಬರ್ ನಾವು ಇದ್ರ ಜೊತೆ ಮೈನಸ್ ಮಾಡ್ತೈತೆ. ಇವಾಗ ಏನಾಗುತ್ತೆ, ಫಸ್ಟ್ ಕಾಂಪ್ಲಿಮೆಂಟ್ ದ ಲಾರ್ಜರ್ ನಂಬರ್ ದಟ್ ಈಸ್ 111, ಒನ್ಸ್ ಕಾಂಪ್ಲಿಮೆಂಟ್ ತೊಗೊಂಡ್ವಿ ದಟ್ ಈಸ್ 000 ಅಂತ ಬಂತು. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಮಾಡ್ತೀವಿ ನಾವು ಆ್ಯಡ್ ಒನ್ಸ್ ಕಾಂಪ್ಲಿಮೆಂಟ್ ಟು ದ ಸ್ಮಾಲರ್ ನಂಬರ್. ಈ ಸ್ಮಾಲರ್ ನಂಬರ್ ಜೊತೆ ನಾವು ಈ ನಂಬರ್ನ ಆ್ಯಡ್ ಮಾಡ್ತೀವಿ. ದಟ್ ಈಸ್ ಫಸ್ಟ್ ನಾವು 101 ಬರ್ಕೊತೀವಿ ಪ್ಲಸ್ 000 ಅಂತ ಬರ್ಕೊತೀವಿ, ರೈಟ್. ನೆಕ್ಸ್ಟ್ ಇದು ಆ್ಯಡ್ ಮಾಡಿದಾಗ ಏನಾಗುತ್ತೆ ನೋಡ್ರಿ, 1 ಪ್ಲಸ್ 0 1 ಅಂತ ಬರುತ್ತೆ, 0 ಪ್ಲಸ್ 0 0, 1 ಪ್ಲಸ್ 0 1, ರೈಟ್. ಸೊ ಇಲ್ಲಿ ನಮ್ಗೆ ಯಾವುದೇ ಥರ ಕ್ಯಾರಿ ಬರಲಿಲ್ಲ. ಇಲ್ಲೇನು ಹೇಳಿದಾರೆ ನೋಡ್ರಿ, ದೇರ್ ವಿಲ್ ಬಿ ನೋ ಕ್ಯಾರಿ ಬರೋದಿಲ್ಲ. ಕ್ಯಾರಿ ಬಂದಿಲ್ಲ ಅಂತಂದ್ರೆ ನಾವೇನು ಮಾಡಬೇಕು, ಫೈಂಡ್ ದ ಟು ಗೆಟ್ ದ ಆನ್ಸರ್ ಟೇಕ್ ಒನ್ಸ್ ಕಾಂಪ್ಲಿಮೆಂಟ್ ಆಫ್ ದ ರಿಸಲ್ಟ್, ರೈಟ್. ಇದು ರಿಸಲ್ಟ್ ಬಂದೈತಲ್ಲ, ಈ ರಿಸಲ್ಟ್ ಬಂದಿದ್ದನ್ನ ನಾವೇನು ಮಾಡಬೇಕು, ಇದ್ರದ್ದು ಒನ್ಸ್ ಕಾಂಪ್ಲಿಮೆಂಟ್ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಫೈಂಡ್ ಒನ್ಸ್ ಕಾಂಪ್ಲಿಮೆಂಟ್ ಆಫ್ ದಿಸ್ ರಿಸಲ್ಟ್ ಆ್ಯಂಡ್ ಪುಟ್ ನೆಗೆಟಿವ್ ಸೈನ್. ದಟ್ ಈಸ್ ಇಲ್ಲಿ ನೋಡ್ರಿ, ಒನ್ಸ್ ಕಾಂಪ್ಲಿಮೆಂಟ್ ಆಫ್ ದಟ್ ಸೈನ್ ಏನಾಗುತ್ತೆ, 1 ಇದ್ದಿದ್ದು 0 ಆಗುತ್ತೆ, 0 ಇದ್ದಿದ್ದು 1 ಆಗುತ್ತೆ, 1 ಇದ್ದಿದ್ದು 0 ಆಗುತ್ತೆ. ಸೊ ಆನ್ಸರ್ ಬಂದಿದ್ದಕ್ಕೆ ನಾವೇನು ಮಾಡಬೇಕು, ನೆಗೆಟಿವ್ ಸೈನ್ನ ಹಾಕಬೇಕು. ನೆಗೆಟಿವ್ ಸೈನ್ ಹಾಕಿದ್ರೆ ಏನಾಗುತ್ತೆ, ದಟ್ ಈಸ್ therefore 101 minus 111 will give you 0 minus 010. That is 5 minus 7 ಅಂತಂದ್ರೆ -2 ಬರುತ್ತೆ, ರೈಟ್. ಸೊ ದಿಸ್ ಇಸ್ ಅ ಸಬ್ಸ್ಟ್ರಾಕ್ಷನ್ ಆಫ್ ಲಾರ್ಜರ್ ನಂಬರ್ ಫ್ರಮ್ ದ ಸ್ಮಾಲರ್ ನಂಬರ್. ಯಾವುದಾದ್ರೂ ಲಾರ್ಜರ್ ನಂಬರ್ ನಾವು ಸ್ಮಾಲರ್ ನಂಬರಿಂದ ಸಬ್ಸ್ಟ್ರಾಕ್ಟ್ ಮಾಡಿದಾಗ ನೆಗೆಟಿವ್ ಆಗಿ ಆನ್ಸರ್ ಬರುತ್ತೆ, ರೈಟ್. ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಸಬ್ಸ್ಟ್ರಾಕ್ಟ್ ಲಾರ್ಜರ್ ನಂಬರ್ ಫ್ರಮ್ ಸ್ಮಾಲರ್ ನಂಬರ್ ಆರ್ ಸ್ಮಾಲರ್ ನಂಬರ್ ಫ್ರಮ್ ಲಾರ್ಜರ್ ನಂಬರ್ ಯೂಸಿಂಗ್ ಒನ್ಸ್ ಕಾಂಪ್ಲಿಮೆಂಟ್, ರೈಟ್. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಒನ್ಸ್ ಕಾಂಪ್ಲಿಮೆಂಟ್ ಹೆಂಗೆ ಮಾಡಿದ್ವಿ, ಅದಾದಮೇಲೆ ಒನ್ಸ್ ಕಾಂಪ್ಲಿಮೆಂಟ್ ಯೂಸ್ ಮಾಡಿಕೊಂಡು ಸಬ್ಸ್ಟ್ರಾಕ್ಷನ್ ಆಫ್ ಸ್ಮಾಲರ್ ನಂಬರ್ ಫ್ರಮ್ ಲಾರ್ಜರ್ ನಂಬರ್ ಮಾಡಿದ್ವಿ. ಅದಾದಮೇಲೆ ಸಬ್ಸ್ಟ್ರಾಕ್ಷನ್ ಆಫ್ ಲಾರ್ಜರ್ ನಂಬರ್ ಫ್ರಮ್ ಸ್ಮಾಲರ್ ನಂಬರ್ನು ನಾವು ಮಾಡಿದ್ವಿ ವಿತ್ ಆ್ಯನ್ ಎಕ್ಸಾಂಪಲ್. ನಾವು ವಿ ವಿಲ್ ಗೋ ಟು ದ ಟೂಸ್ ಕಾಂಪ್ಲಿಮೆಂಟ್ ಅಂದ್ರೆ ಏನಪ್ಪ ಅಂತಂದ್ರೆ, ದ ಟೂಸ್ ಕಾಂಪ್ಲಿಮೆಂಟ್ ಆಫ್ ಬೈನರಿ ನಂಬರ್ ಕ್ಯಾನ್ ಬಿ ಅಬ್ಟೈನ್ಡ್ ಬೈ ಆ್ಯಡಿಂಗ್ 1 ಟು ದ ಒನ್ಸ್ ಕಾಂಪ್ಲಿಮೆಂಟ್. ಸಿಂಪಲ್. ಟೂಸ್ ಕಾಂಪ್ಲಿಮೆಂಟ್ ಅಂದ್ರೆ ಫಸ್ಟ್ ನಾವು ಯಾವುದಾದ್ರೂ ಒಂದು ನಂಬರ್ ಕೊಡ್ತಾರೆ, ಈ ಥರ ನಂಬರ್ ಕೊಟ್ಟಾಗ ಈ ನಂಬರ್ನ ಫಸ್ಟ್ ಏನು ಮಾಡ್ಬೇಕಂದ್ರೆ ಒನ್ಸ್ ಕಾಂಪ್ಲಿಮೆಂಟ್ ಫೈಂಡ್ ಔಟ್ ಮಾಡಬೇಕು. ಒನ್ಸ್ ಕಾಂಪ್ಲಿಮೆಂಟ್ ನೀವು ಹೆಂಗೆ ಫೈಂಡ್ ಔಟ್ ಮಾಡಬೇಕು ಆಲ್ರೆಡಿ ಗೊತ್ತಿತ್ತು. ಹೆಂಗಂದ್ರೆ 1 ಇದ್ದರೆ 0 ಬರೀಬೇಕು, 1 ಇದ್ದರೆ 0 ಬರೀಬೇಕು, 1 ಇದ್ದರೆ 0 ಬರೀಬೇಕು, ನೆಕ್ಸ್ಟ್ 0 ಇದ್ದರೆ 1 ಬರೀಬೇಕು, ಆಮೇಲೆ 1 ಇದ್ದರೆ 0, 0 ಇದ್ದರೆ 1, ಅಂದರೆ 1 ಇತ್ತಂದರೆ 0, 0 ಇದ್ದರೆ 1 ನಾವು ಅದನ್ನ ಕಾಂಪ್ಲಿಮೆಂಟ್ ಮಾಡ್ತೀವಿ, ರೈಟ್. ಸೊ ಇದು ಒನ್ಸ್ ಕಾಂಪ್ಲಿಮೆಂಟ್ ಆಯಿತು. ಬಟ್ ನಮಗೆ ಟೂಸ್ ಕಾಂಪ್ಲಿಮೆಂಟ್ ಮಾಡ್ಬೇಕಂದ್ರೆ ಒನ್ಸ್ ಕಾಂಪ್ಲಿಮೆಂಟ್ ಮಾಡಿರ್ತೀವಲ್ಲ ಆ ರಿಸಲ್ಟ್ಗೆ ಜಸ್ಟ್ ನಾವು 1 ಪ್ಲಸ್ 1 ಆ್ಯಡ್ ಮಾಡಿದ್ರೆ, ಆ್ಯಡಿಂಗ್ ಬೈ ಪ್ಲಸ್ 1 ಇಟ್ ವಿಲ್ ಗಿವ್ ಯು ಟೂಸ್ ಕಾಂಪ್ಲಿಮೆಂಟ್. ದಟ್ ಈಸ್ 0 ಪ್ಲಸ್ 1 ಮಾಡಿದರೆ 1 ಬರುತ್ತೆ, 0 ಆ್ಯಸ್ ಇಟ್ ಈಸ್, 1 ಆ್ಯಸ್ ಇಟ್ ಈಸ್, 0 1 1, ರೈಟ್. 1 ಹೆಂಗಿದೆ ಇದೆಲ್ಲ ಇದು ಆ್ಯಡ್ ಮಾಡ್ತಾ ಇಲ್ಲ, ಜಸ್ಟ್ ಇಲ್ಲಿ ಯಾವ ಥರ ಇದೆಲ್ಲ ಅದನ್ನ ಕೆಳಗೆ ಇಳಿಸ್ತಾ ಇದ್ದೀವಿ ಅಷ್ಟೇ. ಇಲ್ಲಿ 0 ಪ್ಲಸ್ 1 ಅಷ್ಟೇ ಆ್ಯಡ್ ಆಗುತ್ತೆ. ಇಲ್ಲಿ 1 ಇತ್ತಂತಂದ್ರೆ ಅವಾಗ ಕ್ಯಾರಿ ಹೋಗಿ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಬಟ್ ಇಲ್ಲಿ 0 ಇರೋದ್ರಿಂದ 0 ಪ್ಲಸ್ 1 ಆಗುತ್ತೆ. ಸೊ ಇಲ್ಲಿ ಏನು ಮಾಡ್ತೀವಿ ನಾವು ಅಂತಂದರೆ, ಇಟ್ ಈಸ್ ವೆರಿ ಸಿಂಪಲ್. ಟೂಸ್ ಕಾಂಪ್ಲಿಮೆಂಟ್ ತೊಗೋಬೇಕಂತಂದ್ರೆ ನಾವು ಯಾವುದೇ ಒಂದು ನಂಬರ್ ಕೊಡ್ತಾರೆ, ಈ ಥರ ಈ ನಂಬರ್ ಕೊಟ್ಟಿದ್ದ ನಾವು ಇದ್ರದ್ದು ಫಸ್ಟ್ ಏನು ಮಾಡಬೇಕು, ಒನ್ಸ್ ಕಾಂಪ್ಲಿಮೆಂಟ್ ಫೈಂಡ್ ಔಟ್ ಮಾಡಬೇಕು. ಒನ್ಸ್ ಕಾಂಪ್ಲಿಮೆಂಟ್ ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ ಅಂತಂದ್ರೆ 0 ಇದ್ದಿದ್ದು 1 ಮಾಡ್ತೀರಿ, 1 ಇದ್ದಿದ್ದು ನಾವು 0 ಆಗಿ ಕನ್ವರ್ಟ್ ಮಾಡ್ತೀವಿ, ಹೌದಾ. ಸೊ ರೈಟ್, ದಟ್ ಈಸ್ ಯುವರ್ ಒನ್ಸ್ ಕಾಂಪ್ಲಿಮೆಂಟ್. ಬಂದಿದ್ದ ಆನ್ಸರ್ ಒನ್ಸ್ ಕಾಂಪ್ಲಿಮೆಂಟ್ ಆಗಿ ಬಂದಿರುತ್ತಲ್ಲ, ಅದಕ್ಕೆ ಏನು ಮಾಡ್ಬೇಕು ನಾವು, ಜಸ್ಟ್ ಆ್ಯಡ್ 1 ಅಂದರೆ 1 ಆ್ಯಡ್ ಮಾಡ್ಬೇಕಷ್ಟೇ. 1 ಆ್ಯಡ್ ಮಾಡಿದಾಗ ನಮ್ದು ಏನು ರಿಸಲ್ಟ್ ಬರುತ್ತಲ್ಲ ಅದೇ ನಮ್ಮದು ಟೂಸ್ ಕಾಂಪ್ಲಿಮೆಂಟ್, ರೈಟ್. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಕ್ಯಾಲ್ಕುಲೇಟ್ ಎನಿ ವ್ಯಾಲ್ಯೂಸ್ ಟೂಸ್ ಕಾಂಪ್ಲಿಮೆಂಟ್, ರೈಟ್. ನೆಕ್ಸ್ಟ್ ಏನು ನಾವು ನೋಡ್ತೀವಿ ಅಂತಂದ್ರೆ, ಇವಾಗ ಸಬ್ಸ್ಟ್ರಾಕ್ಷನ್ ಆಫ್ ಲಾರ್ಜರ್ ನಂಬರ್ ಫ್ರಮ್ ಸ್ಮಾಲರ್ ನಂಬರ್ ಫ್ರಮ್ ಲಾರ್ಜರ್ ನಂಬರ್. 2 ಥರ ಕಂಡೀಷನ್ಸ್ ಇದಾವೆ, ಅದೆರಡು ಕಂಡೀಷನ್ಸ್ ನಾವು ಇವಾಗ ನೋಡೋಣಂತೆ. ಫಸ್ಟ್ ಕಂಡೀಷನ್ ಏನಪ್ಪ ನೋಡ್ರಿ, ಸಬ್ಸ್ಟ್ರಾಕ್ಷನ್ ಆಫ್ ಸ್ಮಾಲರ್ ನಂಬರ್ ಫ್ರಮ್ ಲಾರ್ಜರ್ ನಂಬರ್. ಅಂದರೆ ನಾವು ಸ್ಮಾಲರ್ ನಂಬರಿಂದ ಲಾರ್ಜರ್ ನಂಬರ್ನ ಸಬ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಏನು ನೋಡ್ರಿ, ಫಸ್ಟ್ ಡಿಟರ್ಮೈನ್ ಟೂಸ್ ಕಾಂಪ್ಲಿಮೆಂಟ್ ಆಫ್ ದ ಸ್ಮಾಲರ್ ನಂಬರ್. ಸೊ ಸ್ಮಾಲರ್ ನಂಬರ್ ಏನಿರುತ್ತಲ್ಲ ಅದ್ರ ನಾವು ಟೂಸ್ ಕಾಂಪ್ಲಿಮೆಂಟ್ನ ಫೈಂಡ್ ಔಟ್ ಮಾಡಬೇಕು. ಆಮೇಲೆ ಟೂಸ್ ಕಾಂಪ್ಲಿಮೆಂಟ್ ಬಂದಿರುತ್ತಲ್ಲ ಅದನ್ನು ಲಾರ್ಜರ್ ನಂಬರ್ ಜೊತೆ ನಾವು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದಾಗ ವಿ ವಿಲ್ ಗೆಟ್ ಅ ಕ್ಯಾರಿ. ಇದಕ್ಕೆ ನಾವು ಒಂದು ಕ್ಯಾರಿ ಸಿಗುತ್ತೆ. ಸೊ ಕ್ಯಾರಿ ಸಿಕ್ಕರೆ ನಾವು ಏನು ಮಾಡ್ತೀವಿ ಅಂತಂದ್ರೆ, ನೆಗ್ಲೆಕ್ಟ್ ದ ಕ್ಯಾರಿ ಆ್ಯಂಡ್ ರಿಮೈನಿಂಗ್ ಗಿವ್ ಯೂಸ್ ದ ರಿಸಲ್ಟ್ ಆಫ್ ಸಬ್ಸ್ಟ್ರಾಕ್ಷನ್. ಇಲ್ಲಿ ಏನು ಮಾಡ್ತೀವಿ ಅಂತಂದ್ರೆ, ಫಸ್ಟ್ ಒಂದು 2 ನಂಬರ್ ಕೊಟ್ಟಿರ್ತಾರೆ, ಒಂದು ಸ್ಮಾಲರ್ ಇರುತ್ತೆ, ಒಂದು ಲಾರ್ಜರ್ ಇರುತ್ತೆ. ಸ್ಮಾಲರ್ ನಂಬರ್ ನಾವು ಟೂಸ್ ಕಾಂಪ್ಲಿಮೆಂಟ್ ಫೈಂಡ್ ಔಟ್ ಮಾಡಬೇಕು. ಟೂಸ್ ಕಾಂಪ್ಲಿಮೆಂಟ್ ಬಂದಿದ್ದನ್ನ ನಾವು ಲಾರ್ಜರ್ ನಂಬರ್ ಜೊತೆ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ ತಕ್ಷಣ ನಮಗೇನು ಬರುತ್ತೆ, ರಿಸಲ್ಟ್ ಜೊತೆ ಒಂದು ಎಕ್ಸ್ಟ್ರಾ ಕ್ಯಾರಿ ಬರುತ್ತೆ.
ರೈಟ್. ಸೊ ಅವಾಗ ಆ ಕ್ಯಾರಿನ ನಾವೇನು ಮಾಡ್ಬೇಕಂತಂದರೆ ಆ ಕ್ಯಾರಿನ ನಾವು ನೆಗ್ಲೆಕ್ಟ್ ಮಾಡಿ ರಿಮೈನಿಂಗ್ ಏನು ಆನ್ಸರ್ ಇರುತ್ತಲ್ಲ ಅದು ನಿಮ್ಮದು ರಿಸಲ್ಟ್, ರೈಟ್. ಸೊ ಅದಕ್ಕೆ ನಾವು ಒಂದು ಎಕ್ಸಾಂಪಲ್ ನೋಡೋಣಂತೆ. ಎಕ್ಸಾಂಪಲ್ ಇಸ್ ಸಬ್ಸ್ಟ್ರಾಕ್ಟ್ 1001 ಮೈನಸ್ 1000, ರೈಟ್. ಸೊ ಇದನ್ನು ನಾವು ಯೂಸಿಂಗ್ ಟೂಸ್ ಕಾಂಪ್ಲಿಮೆಂಟ್ ಮಾಡಿ ಸಬ್ಸ್ಟ್ರಾಕ್ಟ್ ಮಾಡ್ಬೋದು. ಸೊ ಫಸ್ಟ್ ಸ್ಟೆಪ್ ಏನಪ್ಪ ನಮ್ಮದು, ಡಿಟರ್ಮೈನ್ ಟೂಸ್ ಕಾಂಪ್ಲಿಮೆಂಟ್ ಆಫ್ ಸ್ಮಾಲರ್ ನಂಬರ್. ಇದ್ರೊಳಗೆ ಸ್ಮಾಲರ್ ನಂಬರ್ ಯಾವ್ದು ನಮ್ಮದು ಇದು, ಹೌದಾ, ರೈಟ್. ಇದ್ರದ್ದು ಟೂಸ್ ಕಾಂಪ್ಲಿಮೆಂಟ್ ಹೆಂಗೆ ಫೈಂಡ್ ಔಟ್ ಮಾಡಿದ್ರಿ, ಫಸ್ಟ್ ಇದ್ರದ್ದು ಒನ್ಸ್ ಕಾಂಪ್ಲಿಮೆಂಟ್ ಫೈಂಡ್ ಔಟ್ ಮಾಡ್ತೀವಿ ನೋಡ್ರಿ. ಟೂಸ್ ಕಾಂಪ್ಲಿಮೆಂಟ್ ಆಫ್ ದಿಸ್ ನಂಬರ್ ಇಸ್ 1 ಇದ್ದಿದ್ದು ನಾವು ಫಸ್ಟ್ ಒನ್ಸ್ ಕಾಂಪ್ಲಿಮೆಂಟ್ ಫೈಂಡ್ ಔಟ್ ಮಾಡೋ. ಫಸ್ಟ್ 1 ಇದ್ದಿದ್ದು ನಾವು 0 ಬರಿತೀವಿ, 0 ಇದ್ದಿದ್ದು 1 ಬರಿತೀವಿ ನೋಡ್ರಿ, 0 ಇದ್ದಿದ್ದು 1, 0 ಇದ್ದಿದ್ದು 1, ರೈಟ್. ನಾವು ದಿಸ್ ಈಸ್ ಯುವರ್ ಒನ್ಸ್ ಕಾಂಪ್ಲಿಮೆಂಟ್. ಇದೇನಾಯ್ತು ನಿಮ್ಮದು ಒನ್ಸ್ ಕಾಂಪ್ಲಿಮೆಂಟ್ ಆಗಿ ಕನ್ವರ್ಟ್ ಆಯಿತು, ಹೌದಾ. ನಮಗೇನು ಬೇಕಾಗಿರೋದು ಇವಾಗ ಟೂಸ್ ಕಾಂಪ್ಲಿಮೆಂಟ್ ಫೈಂಡ್ ಔಟ್ ಮಾಡೋದು, ಹೌದಾ. ಟೂಸ್ ಕಾಂಪ್ಲಿಮೆಂಟ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಬಂದಿರೋಂಥ ಒನ್ಸ್ ಕಾಂಪ್ಲಿಮೆಂಟಿಗೆ ನಾವು +1 ಆ್ಯಡ್ ಮಾಡ್ತೀವಿ. +1 ಆ್ಯಡ್ ಮಾಡಿದಾಗ ಏನು ರಿಸಲ್ಟ್ ಬರುತ್ತಲ್ಲ ದಟ್ ಈಸ್ ಯುವರ್ ಟೂಸ್ ಕಾಂಪ್ಲಿಮೆಂಟ್. ಈಗ ನೋಡ್ರಿ +1 ಆ್ಯಡ್ ಮಾಡಿದಾಗ ಏನಾಗುತ್ತೆ ಅಂದರೆ 1 + 1, ಅವಾಗ 0 ವಿಲ್ ಬಿ ಆನ್ಸರ್, 1 ಕ್ಯಾರಿ ಬರುತ್ತೆ, ಹೌದಾ. ನೆಕ್ಸ್ಟ್ 1 + 1 ಮಾಡಿದಾಗ 1 ಕ್ಯಾರಿ ಆಗುತ್ತೆ, ಆನ್ಸರ್ ವಿಲ್ ಬಿ 0. ನೆಕ್ಸ್ಟ್ 1 + 1 ಕ್ಯಾರಿ ವಿಲ್ ಬಿ 1 ಕ್ಯಾರಿ ಬರುತ್ತೆ, ರಿಸಲ್ಟ್ ವಿಲ್ ಬಿ 0. ಸೊ 0 + 1 1, ಹೌದಾ. ಸೊ ದಿಸ್ ಈಸ್ ಯುವರ್ ಟೂಸ್ ಕಾಂಪ್ಲಿಮೆಂಟ್, ರೈಟ್. ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಿದ್ವಿ ನಾವು, ಡಿಟರ್ಮೈನ್ ಟೂಸ್ ಕಾಂಪ್ಲಿಮೆಂಟ್ ಆಫ್ ಸ್ಮಾಲರ್ ನಂಬರ್. ಟೂಸ್ ಕಾಂಪ್ಲಿಮೆಂಟ್ ನಾವು ಫೈಂಡ್ ಔಟ್ ಮಾಡಿದ್ವಿ. ಸೆಕೆಂಡ್ ಸ್ಟೆಪ್ ಏನಿದೆ ನೋಡ್ರಿ, ಆ್ಯಡ್ ಟೂಸ್ ಕಾಂಪ್ಲಿಮೆಂಟ್ ಟು ದ ಲಾರ್ಜರ್ ನಂಬರ್. ಲಾರ್ಜರ್ ನಂಬರ್ ನಮ್ದು ಯಾವುದು ಇದು, ಇದಕ್ಕೆ ನಾವು ಈ ನಂಬರ್ನ ಆ್ಯಡ್ ಮಾಡ್ಬೋದು, ಹೌದಾ. ಆ್ಯಡ್ ಟೂಸ್ ಕಾಂಪ್ಲಿಮೆಂಟ್ ಟು ದ ಲಾರ್ಜರ್ ನಂಬರ್. ಲಾರ್ಜರ್ ನಂಬರ್ ಇಸ್ 1001. ಅದಕ್ಕೆ ನಾವು ಏನು ಆ್ಯಡ್ ಮಾಡ್ತೀವಿ, 1000 ಆ್ಯಡ್ ಮಾಡ್ತೀವಿ. ಇದಕ್ಕೆ ಆ್ಯಡ್ ಮಾಡ್ತೀವಿ ನಾವು. ಈಗ ನೋಡ್ರಿ 1 + 0 1 ಅಂದರೆ ಆನ್ಸರ್ ವಿಲ್ ಬಿ 1. 0 + 0 0, 0 + 0 0, 1 + 1 ಮಾಡಿದಾಗ ಆನ್ಸರ್ ವಿಲ್ ಬಿ 0, ಕ್ಯಾರಿ ವಿಲ್ ಬಿ 1 ಕ್ಯಾರಿ ಬರುತ್ತೆ. ಸೊ ಒಂದು ಕ್ಯಾರಿ ಆ್ಯಸ್ ಇಟ್ ಇಸ್ ನಾವು ಕೆಳಗಡೆ ತೊಗೊತೀವಿ, ರೈಟ್. ಸೊ ದಿಸ್ ಈಸ್ ಯುವರ್ ಕ್ಯಾರಿ, ಹೌದಾ. ದಿಸ್ ಈಸ್ ಯುವರ್ ಎಕ್ಸ್ಟ್ರಾ ಕ್ಯಾರಿ ಆ್ಯಂಡ್ ದಿಸ್ ಈಸ್ ಯುವರ್ ರಿಸಲ್ಟ್. ನಮ್ಗೆ ಏನು ಹೇಳಿದಾರೆ ಅವರು, ಕ್ಯಾರಿ ಬಂತಂತಂದರೆ ನೆಗ್ಲೆಕ್ಟ್ ದ ಕ್ಯಾರಿ. ಈ ಕ್ಯಾರಿ ಏನಿರುತ್ತಲ್ಲ ಆ ಕ್ಯಾರಿನ ನಾವು ನೆಗ್ಲೆಕ್ಟ್ ಮಾಡಬೇಕು ಬಂದಿತ್ತಂದರೆ, ಆ್ಯಂಡ್ ರಿಮೈನಿಂಗ್ ರಿಸಲ್ಟ್ ವಿಲ್ ಗಿವ್ ವಿತ್ ದ ಸಬ್ಸ್ಟ್ರಾಕ್ಷನ್ ಆಫ್ ರಿಸಲ್ಟ್. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಈ ಕ್ಯಾರಿ ಏನು ಬಂದಿರ್ತಲ್ಲ ಇದನ್ನು ನಾವು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ನೆಗ್ಲೆಕ್ಟ್ ದ ಕ್ಯಾರಿ, ಆನ್ಸರ್ ಏನು ಬರುತ್ತೆ 0 0 0 1. ನೆಗ್ಲೆಕ್ಟ್ ಅಂದರೆ ಈ ಕ್ಯಾರಿನ ನಾವು ಕನ್ಸಿಡರ್ ಮಾಡಲ್ಲ, ಇದನ್ನ ಡಿಸ್ಕಾರ್ಡ್ ಮಾಡಿಬಿಡ್ತೀವಿ ಅಥವಾ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ನೆಗ್ಲೆಕ್ಟ್ ಮಾಡಿದಾಗ ರಿಮೈನಿಂಗ್ ಆನ್ಸರ್ ಇರುತ್ತಲ್ಲ ದಟ್ ವಿಲ್ ಬಿ ಯುವರ್ ಆನ್ಸರ್. ದೇರ್ಫೋರ್ 1001 ಮೈನಸ್ 100 ವಿಲ್ ಗಿವ್ ಯು 001. ದಟ್ ಈಸ್ 9 - 8 = 1, ಹೌದಾ. ಸೊ ದಿಸ್ ಈಸ್ ದ ಸಬ್ಸ್ಟ್ರಾಕ್ಷನ್ ಆಫ್ ಸ್ಮಾಲರ್ ನಂಬರ್ ಫ್ರಮ್ ದ ಲಾರ್ಜರ್ ನಂಬರ್. ನೆಕ್ಸ್ಟ್ ಈಸ್ ಸಬ್ಸ್ಟ್ರಾಕ್ಷನ್ ಆಫ್ ಲಾರ್ಜರ್ ನಂಬರ್ ಫ್ರಮ್ ದ ಸ್ಮಾಲರ್ ನಂಬರ್. ಅಂದರೆ ಒಂದು ಲಾರ್ಜರ್ ನಂಬರ್ ಕೊಡ್ತಾರೆ, ಆ ಲಾರ್ಜರ್ ನಂಬರ್ ಕೊಟ್ಟಿದ್ದನ್ನು ನಾವು ಏನು ಸ್ಮಾಲರ್ ನಂಬರಿಂದ ಸಬ್ಸ್ಟ್ರಾಕ್ಟ್ ಮಾಡಬೇಕು, ರೈಟ್. ಸೊ ಫಸ್ಟ್ ಸ್ಟೆಪ್ ಏನಪ್ಪ ನಮ್ಮದು, ಡಿಟರ್ಮೈನ್ ಟೂಸ್ ಕಾಂಪ್ಲಿಮೆಂಟ್ ಆಫ್ ಲಾರ್ಜರ್ ನಂಬರ್. ಲಾರ್ಜರ್ ನಂಬರ್ ಏನಿರುತ್ತಲ್ಲ ಆ ಲಾರ್ಜರ್ ನಂಬರ್ನ ನಾವು ಟೂಸ್ ಕಾಂಪ್ಲಿಮೆಂಟ್ನ ಫೈಂಡ್ ಔಟ್ ಮಾಡಬೇಕು. ಅದಾದಮೇಲೆ ಆ ಟೂಸ್ ಕಾಂಪ್ಲಿಮೆಂಟ್ನ ಸ್ಮಾಲರ್ ನಂಬರ್ ಜೊತೆ ನಾವು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದಾಗ ನಮಗೇನು ಬರುತ್ತೆ, ದೇರ್ ವಿಲ್ ಬಿ ನೋ ಕ್ಯಾರಿ ಬರೋಂಗಿಲ್ಲ, ಜಸ್ಟ್ ರಿಸಲ್ಟ್ ಅಷ್ಟೇ ಬರುತ್ತೆ. ಸೊ ಅವಾಗ ನಾವು ಏನು ಮಾಡ್ಬೇಕಂದ್ರೆ, ಟು ಗೆಟ್ ದ ಆನ್ಸರ್ ಟೇಕ್ ದ ಟೂಸ್ ಕಾಂಪ್ಲಿಮೆಂಟ್ ಆಫ್ ದ ರಿಸಲ್ಟ್. ಇದೇನು ವಿತೌಟ್ ಕ್ಯಾರಿ ರಿಸಲ್ಟ್ ಏನು ಬಂದಿರುತ್ತಲ್ಲ ಆ ರಿಸಲ್ಟ್ ನಾವು ಟೂಸ್ ಕಾಂಪ್ಲಿಮೆಂಟ್ ತೊಗೋಬೇಕು. ಎಂಡಲ್ಲಿ ನಾವು ಏನು ಮಾಡಬೇಕು, ನೆಗೆಟಿವ್ ಸೈನ್ ಅದಕ್ಕೆ ಹಚ್ಚಬೇಕು, ರೈಟ್. ಸೊ ಅದನ್ನು ನಾವು ವಿತ್ ಎಕ್ಸಾಂಪಲ್ ನೋಡೋಣಂತೆ. ಎಕ್ಸಾಂಪಲ್ ಏನಪ್ಪ ಅಂತಂದರೆ, ಸಬ್ಸ್ಟ್ರಾಕ್ಟ್ 111 - 101 ಯೂಸಿಂಗ್ ಟೂಸ್ ಕಾಂಪ್ಲಿಮೆಂಟ್ ಯೂಸ್ ಮಾಡಿ ಇದನ್ನು ಸಬ್ಸ್ಟ್ರಾಕ್ಟ್ ಮಾಡಬೇಕು, ರೈಟ್. ಸೊ ಫಸ್ಟ್ ಸ್ಟೆಪ್ ಏನು ನಮ್ಮದು, ಟೂಸ್ ಕಾಂಪ್ಲಿಮೆಂಟ್ ಆಫ್ ಲಾರ್ಜರ್ ನಂಬರ್. ಲಾರ್ಜರ್ ನಂಬರ್ ನಮ್ಮದು ಅದು ಇದು. ಸೊ ಇದರದ್ದು ಟೂಸ್ ಕಾಂಪ್ಲಿಮೆಂಟ್ ಫೈಂಡ್ ಔಟ್ ಮಾಡೋದು. ಸೊ ಟೂಸ್ ಕಾಂಪ್ಲಿಮೆಂಟ್ ಆಫ್ ಲಾರ್ಜರ್ ನಂಬರ್ 1111 ಈಸ್, ಫಸ್ಟ್ ಇದ್ರದ್ದು ಟೂಸ್ ಕಾಂಪ್ಲಿಮೆಂಟ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಒನ್ಸ್ ಕಾಂಪ್ಲಿಮೆಂಟ್ ಮಾಡಬೇಕು. ಒನ್ಸ್ ಕಾಂಪ್ಲಿಮೆಂಟ್ ಆಫ್ 111 ವಿಲ್ ಬಿ 0 0 0 0, ರೈಟ್. ಸೊ ದಿಸ್ ಈಸ್ ದ ಒನ್ಸ್ ಕಾಂಪ್ಲಿಮೆಂಟ್ ಆಫ್ ದಿಸ್. ಸೊ ಇದು ಟೂಸ್ ಕಾಂಪ್ಲಿಮೆಂಟ್ ಮಾಡ್ಬೇಕಂದ್ರೆ ಇದಕ್ಕೆ +1 ಆ್ಯಡ್ ಮಾಡಬೇಕು. 0 + 1 ಮಾಡಿದ್ರೆ 1 ಬರುತ್ತೆ, 0 ಆ್ಯಸ್ ಇಟ್ ಈಸ್ ಹಾಗೆ ಇಡ್ತೀವಿ, 0 ಆ್ಯಸ್ ಇಟ್ ಈಸ್ ಹಾಗೆ ಇಡ್ತೀವಿ, ರೈಟ್. ಸೊ ದಿಸ್ ಇಸ್ ಯುವರ್ ಟೂಸ್ ಕಾಂಪ್ಲಿಮೆಂಟ್ ಆಫ್ ದಿಸ್ ನಂಬರ್. ನೆಕ್ಸ್ಟ್ ಏನು ಮಾಡ್ತೀವಿ, ಈ ನಂಬರ್ ಜೊತೆ ನಾವು ಇದನ್ನು ಆ್ಯಡ್ ಮಾಡ್ತೀವಿ, ರೈಟ್. ಟೂಸ್ ಕಾಂಪ್ಲಿಮೆಂಟ್ ಬಂದಿದ್ದ ನಂಬರ್ ಜೊತೆ ನಾವು ಸ್ಮಾಲರ್ ನಂಬರ್ ಏನಿದೆಯಲ್ಲ 101 ಆ ನಂಬರ್ ಜೊತೆ ನಾವು ಅದನ್ನ ಆ್ಯಡ್ ಮಾಡ್ತೀವಿ. ಆ್ಯಡ್ ಟೂಸ್ ಕಾಂಪ್ಲಿಮೆಂಟ್ ಟು ದ ಸ್ಮಾಲರ್ ನಂಬರ್ ಯಾವ್ದು ನಮ್ಮದು 101. ಸೊ ಇದಕ್ಕೆ ನಾವು ಏನು ಆ್ಯಡ್ ಮಾಡಬೇಕು, 0 0 1 ಆ್ಯಡ್ ಮಾಡ್ತೀವಿ.
ಆ್ಯಡ್ ಮಾಡಿದಾಗ ನಮ್ದು ರಿಸಲ್ಟ್ ಏನು ಬರುತ್ತೆ ಅಂದ್ರೆ ನೋಡಿ ಮುಂದೆ 1 ಪ್ಲಸ್ 1 ಅಂದರೆ 0 ಆನ್ಸರ್ ಬರುತ್ತೆ, ಕ್ಯಾರಿ ವಿಲ್ ಬಿ 1. ನೆಕ್ಸ್ಟ್ 1 ಪ್ಲಸ್ 0 1 ಬರುತ್ತೆ. ನೆಕ್ಸ್ಟ್ ಆ 1 ಪ್ಲಸ್ 0 ಜೊತೆ ಆನ್ಸರ್ ಏನು ಬರುತ್ತೆ 1. ನೆಕ್ಸ್ಟ್ 1 ಪ್ಲಸ್ 0 ವಿಲ್ ಗಿವ್ ಯು 1. ರೈಟ್, ಆನ್ಸರ್ ಈಸ್ 1 1 0. ಬಟ್ ಇಲ್ಲಿ ನೋಡ್ಬೋದು ನೀವು ಯಾವುದೇ ಥರ ಕ್ಯಾರಿ ಬಂದಿಲ್ಲ. ಅವ್ರು ಅದನ್ನೇ ಹೇಳ್ತಿದ್ದಾರೆ ಇಲ್ಲಿ, ದೇರ್ ವಿಲ್ ಬಿ ನೋ ಕ್ಯಾರಿ ಬಂದಿಲ್ಲ ಅಂದರೆ ನಾವು ಏನು ಮಾಡ್ಬೇಕಂತಂದ್ರೆ ಬಂದಿರುವಂಥ ಆನ್ಸರ್ದು ನಾವು 2's ಕಾಂಪ್ಲಿಮೆಂಟ್ ತೊಗೊಂಡು ಅದಕ್ಕೆ ನಾವು ನೆಗೆಟಿವ್ ಸೈನ್ನ ಅಟ್ಯಾಚ್ ಮಾಡಬೇಕು. ಸೊ ಇದ್ರದ್ದು 2's ಕಾಂಪ್ಲಿಮೆಂಟ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಥರ್ಡ್ ಸ್ಟೆಪ್ ನೋಡ್ರಿ, ಫೈಂಡ್ ದ 2's ಕಾಂಪ್ಲಿಮೆಂಟ್ ಆಫ್ 1 1 0 ಆ್ಯಂಡ್ ಪುಟ್ ನೆಗೆಟಿವ್ ಸೈನ್. ಸೊ ಇದಕ್ಕೆ ನಾವು ನೆಗೆಟಿವ್ ಸೈನ್ ಹಚ್ಚಬೇಕು. ಅದಕ್ಕಿಂತ ಮುಂಚೆ ನಾವು 2's ಕಾಂಪ್ಲಿಮೆಂಟ್ ನಾವು ಫೈಂಡ್ ಔಟ್ ಮಾಡಬೇಕು. ರೈಟ್, 2's ಕಾಂಪ್ಲಿಮೆಂಟ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಇಲ್ಲಿ ನೋಡ್ರಿ, ಫಸ್ಟ್ ಒನ್ಸ್ ಕಾಂಪ್ಲಿಮೆಂಟ್ ಮಾಡಬೇಕು. 1 ಇದ್ದಿದ್ದು ಏನಾಗುತ್ತೆ 0 ಆಗುತ್ತೆ, 1 ಇದ್ದಿದ್ದು ಏನಾಗುತ್ತೆ 0 ಆಗುತ್ತೆ, 0 ಇದ್ದಿದ್ದು 1 ಆಗುತ್ತೆ. ಸೊ ದಿಸ್ ಇಸ್ ಯುವರ್ 1's ಕಾಂಪ್ಲಿಮೆಂಟ್. ಇದು 2's ಮಾಡಬೇಕಂದ್ರೆ ಪ್ಲಸ್ 1 ಆ್ಯಡ್ ಮಾಡಿದ್ರೆ 2's ಕಾಂಪ್ಲಿಮೆಂಟ್ ಆಗುತ್ತೆ. ದಟ್ ಈಸ್ 1 ಪ್ಲಸ್ 1 ವಿಲ್ ಗಿವ್ ಯು 0 ಆ್ಯಂಡ್ ಕ್ಯಾರಿ ವಿಲ್ ಬಿ 1. 1 ಕ್ಯಾರಿ ಬರುತ್ತೆ, ರಿಸಲ್ಟ್ ಏನಾಗುತ್ತೆ 0. ನೆಕ್ಸ್ಟ್ 1 ಪ್ಲಸ್ 0 ವಿಲ್ ಗಿವ್ ಯು ರಿಸಲ್ಟ್ 1 0 ಆ್ಯಸ್ ಇಟ್ ಈಸ್, ಹಾಗೆ ಹೇಳ್ತೀವಿ. ರೈಟ್, ಸೊ ದಿಸ್ ಈಸ್ ಯುವರ್ ಆನ್ಸರ್. ರೈಟ್, ಆದರೆ ನಾವು ಏನು ಮಾಡಬೇಕು, ಎಂಡಲ್ಲಿ ನೆಗೆಟಿವ್ ಸೈನ್ ಹಚ್ಬೇಕು. ಅದಕ್ಕೆ ನೆಗೆಟಿವ್ ಸೈನ್ ಹಚ್ಚಿದಾಗ ಏನಾಗುತ್ತೆ ಮೈನಸ್ 0 1 0 ಅಂತ ನಿಮ್ಮದು ಆನ್ಸರ್ ಬರುತ್ತೆ. ದೇರ್ ಫೋರ್ ರಿಸಲ್ಟ್ ವಿಲ್ ಬಿ 1 0 1 ಮೈನಸ್ 1 1 ವಿಲ್ ಗಿವ್ ಯು ಮೈನಸ್ 0 1 0. ರೈಟ್, ಸೊ ನಿಮ್ಮದು 5 ಮೈನಸ್ 7 ಮಾಡಿದಾಗ ಆನ್ಸರ್ ಏನು ಬರುತ್ತೆ ಮೈನಸ್ 2. ರೈಟ್, ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಸಬ್ಸ್ಟ್ರಾಕ್ಟ್ ಲಾರ್ಜರ್ ನಂಬರ್ ಫ್ರಮ್ ಸ್ಮಾಲರ್ ನಂಬರ್. ಸೊ till now we have learnt about what are 1's complement and what are 2's complement numbers, as well as we have used to subtract larger number from smaller number and smaller number from larger number using 1's complement as well as 2's complement. ಇದು ಎಲ್ಲದಕ್ಕೂ ನಾವು ಒಂದೊಂದು ಎಕ್ಸಾಂಪಲಿಂದ ನಾವು ಯಾವ ಥರ ಸಬ್ಸ್ಟ್ರಾಕ್ಷನ್ ಮಾಡ್ತೀವಿ ಅನ್ನೋದು ಇಲ್ಲಿವರೆಗೂ ನೋಡಿದ್ವಿ. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ ಆರ್ ಇಫ್ ಯು ಟ್ರೈ ಮೋರ್ ಎಕ್ಸಾಂಪಲ್, ಪ್ಲೀಸ್ ಟ್ರೈ ಟು read Computer Concepts and C Programming by P.B. Kotur, or also you can refer Programming in ANSYS by E. Balaguruswamy for more examples. Hope you understood today's class. We will see you in the next class. Until then, please be safe in home, learn digitally. Thank you so much for watching.